ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಳೆದ 10 ದಿನಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿದ್ದಂತಹ ನೂತನ ಸಚಿವರಿಗೆ ಯಾವ್ಯಾವ ಖಾತೆಗಳನ್ನ ಕೊಡ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ನೂತನ ಸಚಿವರಿಗೆ ಅಧಿಕೃತವಾಗಿ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ. ಅಂತೂ ಇಂತೂ ಕೊನೆಗೂ ನೂತನ ಸಚಿವರಿಗೆ ಅಧಿಕೃತವಾಗಿ ಖಾತೆ ಹಂಚಿಕೆಯಾಗಿದೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಜಾಣ ನಡೆಯನ್ನ ಅನುಸರಿಸಿದ್ದಾರೆ ಮುಖ್ಯಮಂತ್ರಿಗಳು. ನೂತನ ಸಚಿವರಿಗೆ ಕೊನೆಗೂ ಖಾತೆಯನ್ನ ಹಂಚಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಲೋಕಭವನಕ್ಕೆ ನೂತನ ಸಚಿವರ ಖಾತೆ ಹಂಚಿಕೆಯ ಪಟ್ಟಿ ಏನಿದೆ ಅದು ರವಾನೆ ಆಗಿದೆ. ಸಚಿವರ ಖಾತೆ ಹಂಚಿಕೆ ಪಟ್ಟಿಗೆ ರಾಜ್ಯಪಾಲರ ಅಂಕಿತ. ಸಚಿವ ಚಲುವರಾಯಸ್ವಾಮಿ ಅವರಿಗೆ ಬಂಪರ್. ಜಲಸಂಪನ್ಮೂಲ ಇಲಾಖೆ ಜವಾಬ್ದಾರಿಯನ್ನ ಅವರಿಗೆ ವಹಿಸಲಾಗಿದೆ. ಜೊತೆಗೆ ಸಚಿವ ಯುಟಿ ಖಾದರ್ ಅವರಿಗೂ ಕೂಡ ಬಂಪರ್. ಆರೋಗ್ಯ, ವಕ್ಫ್ ಮತ್ತು ಹಜ್ ಖಾತೆಯನ್ನ ಅವರಿಗೆ ನೀಡಲಾಗಿದೆ. ಹಾಗೇನೆ ಸಚಿವ ಬಸವಂತಪ್ಪ ಅವರು ಒಳನಾಡು ಜಲಸಾರಿಗೆ ಮತ್ತು ಮೀನುಗಾರಿಕೆ ಇಲಾಖೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಹೆಚ್ಚುವರಿಯಾಗಿ ಮುಜರಾಯಿ ಖಾತೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಖಾತೆ ಹಂಚಿಕೆಯ ವಿಚಾರನೆ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದು. ಅದರಲ್ಲೂ ಹೇಳಿ ಕೇಳಿ 2ನೇ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಸ್ಥಾನಮಾನ ಸಿಕ್ತು ಅವರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಯ್ತು. ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನುವಂಥದ್ದೇ ಸದ್ಯ ದೊಡ್ಡ ತಲೆನೋವಾಗಿತ್ತು ಕಾಂಗ್ರೆಸ್ಸಿಗೆ. ಬಿಕಾಸ್ ಒಂದಷ್ಟು ಮಂದಿ ಯಾವ ಖಾತೆ ಕೊಟ್ಟರು ಪರವಾಗಿಲ್ಲ, ನಾವು ನಿಭಾಯಿಸ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಇನ್ನೊಂದಷ್ಟು ಮಂದಿ ಸಚಿವರು ಏನಿದ್ದಾರೆ ಪರ್ಟಿಕ್ಯುಲರ್ ಆಗಿ ನಮಗೆ ಇಂಥದ್ದೇ ಖಾತೆ ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ರು. ಹಾಗಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ಕೊನೆಗೀಗ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂತ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯ ಖಾತೆಯನ್ನ ನೀಡಲಾಗಿದೆ. ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಇಲಾಖೆ, ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಇಲಾಖೆಯ ಖಾತೆಯನ್ನ ನೀಡಲಾಗಿದೆ. ಜೊತೆಗೆ ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ ಇಲಾಖೆ, ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆ. ಸೊ ನೂತನ ಸಚಿವರಿಗೆ ಯಾವ್ಯಾವ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆ, ಯಥಾ ಪ್ರಕಾರ ಕೆಎಸ್ ಬಸವಂತಪ್ಪ ಅವರಿಗೆ ಮುಜರಾಯಿ ಮತ್ತು ಬಂದರು ಖಾತೆಯನ್ನ ನೀಡಲಾಗಿದೆ. ಇನ್ನು ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ, ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಇಲಾಖೆ, ಇನ್ನು ಪುಟ್ರಂಗ್ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಖಾತೆಯನ್ನ ನೀಡಲಾಗಿದೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿ, ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆ. ಸೊ ಒಂದಷ್ಟು ಮಂದಿ ವಿಚಾರದಲ್ಲಿ ಲೆಕ್ಕ ಹಾಕಿದ ಪ್ರಕಾರನೇ ಆಗಿದೆ. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ, ಯುಟಿ ಖಾದರ್ ಅವರಿಗೆ ಆರೋಗ್ಯ, ವಕ್ಫ್ ಮತ್ತು ಹಜ್ ಖಾತೆಯನ್ನ ಕೊಡಲಾಗಿದೆ. ಇನ್ನು ಕೆಎಂ ಶಿವಲಿಂಗೇಗೌಡ ಅವರಿಗೆ ಅಬಕಾರಿ, ರುದ್ರಪ್ಪ ಲಮಾಣಿ ಅವರಿಗೆ ಸಕ್ಕರೆ ಮತ್ತು ಜವಳಿ ಇಲಾಖೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಇನ್ನು ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯನ್ನ ಕೊಡಲಾಗಿದೆ. ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ಎಚ್ ಸಿ ಬಾಲಕೃಷ್ಣ ಅವರಿಗೆ ಪೌರಾಡಳಿತ, ಇನ್ನು ಚಲುವರಾಯಸ್ವಾಮಿ ಅವರಿಗೆ ಜಲ ಸಂಪನ್ಮೂಲ. ಇಲ್ಲೊಂದಷ್ಟು ಅದಲು ಬದಲಾಗಿರೋದು ಕೂಡ ನೀವು ಗಮನಿಸಬೇಕು. ಅಜಯ್ ಸಿಂಗು, ರಾಮಲಿಂಗಾರೆಡ್ಡಿ, ಕೆಎಸ್ ಬಸವಂತಪ್ಪ, ಸಂತೋಷ್ ಲಾಡ್ ಏನು 2ನೇ ಲಿಸ್ಟ್ ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂತ ನೂತನ ಸಚಿವರಿಗೆ ಕೊನೆಗೂ ಇಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ, ಯಾಕಂತಂದ್ರೆ ಈಗ ಆಲ್ರೆಡಿ ಕಳೆದ 10 ದಿನಗಳಿಂದಲೂ ಕೂಡ ಖಾತೆ ಹಂಚಿಕೆಯ ವಿಚಾರನೇ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಒಂದಷ್ಟು ಮಂದಿ ವಿಚಾರದಲ್ಲಿ ಅದಲು ಬದಲಾಗುತ್ತೆ ಅಂತ ಬಿಫೋರೇ ನಿಮ್ ಗ್ಯಾರಂಟಿ ನ್ಯೂಸ್ ಕೂಡ ಅದನ್ನ ರಿವೀಲ್ ಮಾಡಿತ್ತು. ಅದೇ ಪ್ರಕಾರವಾಗಿ ಒಂದಷ್ಟು ಮಂದಿ ಸಚಿವರಿಗೆ ಹಿಂದಿನ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಇದ್ದಂತ ಸಚಿವ ಸ್ಥಾನಗಳೇನಿದೆ ಅದೇ ಖಾತೆಗಳ ಜವಾಬ್ದಾರಿಯನ್ನ ಕೆಲವರಿಗೆ ಮುಂದುವರಿಸಿದ್ರೆ, ಇನ್ನೊಂದಷ್ಟು ಮಂದಿಗೆ ಅದಲು ಬದಲಾಗಿದೆ. ನೋಡಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ರಿಜ್ವಾನ್ ಅರ್ಷದ್ ಅವರು ಆಹಾರ ಇಲಾಖೆ ಖಾತೆಯನ್ನು ಅವರಿಗೆ ನೀಡಲಾಗಿದೆ. ಇನ್ನು ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ, ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಎಚ್ ಸಿ ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಖಾತೆಯನ್ನ ನೀಡಲಾಗಿದೆ. ಕೆಎಸ್ ಬಸವಂತಪ್ಪ ಅವರಿಗೆ ಮುಜರಾಯಿ ಮತ್ತು ಬಂದರು, ಸಂತೋಷ್ ಲಾಡ್ ಅವರು
ಹಿಂದೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಕಾರ್ಮಿಕ ಇಲಾಖೆನೇ ನಿಭಾಯಿಸಿದ್ರು. ಅದೇ ಇಲಾಖೆಯ ಜವಾಬ್ದಾರಿಯನ್ನ DKಶಿ ಅವರ ಸಂಪುಟದಲ್ಲೂ ಕೂಡ ಮುಂದುವರಿಸಲಾಗಿದೆ. ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಪ್ರೌಢಶಿಕ್ಷಣ ಇಲಾಖೆ, SS ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ, N ಚೆಲುವರಾಯಸ್ವಾಮಿ ಅವರಿಗೆ ಜಲ ಸಂಪನ್ಮೂಲ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಯಥಾ ಪ್ರಕಾರ ವಸತಿ ಇಲಾಖೆ, ಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ, ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆಯ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ವಹಿಸಲಾಗಿದೆ. ಇನ್ನು ಮುನಿಯಪ್ಪ ಅವರು ಸಮಾಜ ಕಲ್ಯಾಣ, ತಾವು ಹಿಡಿದಿದ್ದಂಥ ಪಟ್ಟನ್ನ ಬಿಟ್ಟೇ ಇಲ್ಲ, ಹಾಗೂ ಹೀಗೂ ಹಠ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯನ್ನ ತಮ್ಮದಾಗಿಸ್ಕೊಂಡಿದ್ದಾರೆ KH ಮುನಿಯಪ್ಪ ಅವರು ಸುತಾರಾಮ್ ಒಪ್ತಾ ಇರಲಿಲ್ಲ. ಯಾಕಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಮೇಲೇನೆ ಸಿಕ್ಕಾಪಟ್ಟೆ ಜನರ ಕಣ್ಣು ಕೂಡ ಇತ್ತು. ಅದು ಆಲ್ಮೋಸ್ಟ್ ಮುನಿಯಪ್ಪ ಅವರಿಗೆ ಸಿಗುತ್ತೆ ಅಂತೇಳಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಹೇಳಿತ್ತು. ಅದೇ ಪ್ರಕಾರವಾಗಿ KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಖಾತೆಯನ್ನ ನೀಡಲಾಗಿದೆ. ಇನ್ನು UT ಖಾದರ್ ಅವರಿಗೆ ಆರೋಗ್ಯ ಖಾತೆಯನ್ನ ಕೊಡಲಾಗಿತ್ತು. ಅದರ ಜೊತೆಗೆ ಹೆಚ್ಚುವರಿಯಾಗಿ ಈಗ ವಕ್ಫ್ ಮತ್ತೆ ಹಜ್ ಖಾತೆಯನ್ನು ಕೂಡ UT ಖಾದರ್ ಅವರಿಗೆ ಕೊಡಲಾಗಿದೆ. ಇನ್ನು KM ಶಿವಲಿಂಗೇಗೌಡ ಅವರಿಗೆ ಅಬಕಾರಿ, ಆಮೇಲೆ ಅಬಕಾರಿ ಇಲಾಖೆಗೂ ಕೂಡ ಸ್ವಲ್ಪ ಡಿಮ್ಯಾಂಡ್ ಇತ್ತು, ಯಾರಿಗೆ ಕೊಡ್ತಾರೆ ಎನ್ನುವಂಥ ಲೆಕ್ಕಾಚಾರಗಳಿತ್ತು. ಅದುಳಿದಂತೆ PM ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ವಿಜಯಾನಂದ ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕೆ ಇಲಾಖೆ, ಇನ್ನು ರುದ್ರಪ್ಪ ಲಮಾಣಿ ಅವರಿಗೆ ಸಕ್ಕರೆ ಮತ್ತು ಜವಳಿ ಇಲಾಖೆ, ಬಿ ನಾಗೇಂದ್ರ, ಅದರಲ್ಲಿ 2ನೇ ಲಿಸ್ಟ್ನಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಸೇರ್ಪಡೆ ಆಗಿದ್ದೇನೆ ಅಥವಾ ಕ್ಯಾಬಿನೆಟ್ನಲ್ಲಿ ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ದೇನೆ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಅದರ ನಡುವೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಜವಾಬ್ದಾರಿಯನ್ನ ಬಿ ನಾಗೇಂದ್ರ ಅವರಿಗೆ ಕೊಡಲಾಗಿದೆ.